ಮೈನಾ ಪಾರಿವಾಳವನ್ನು ಕೇಳಿತು. ಪಾರಿವಾಳ ಸಹೋದರ, ನಮಗೆ ತುಂಬಾ ಬಾಯಾರಿಕೆಯಾಗಿದೆ. ಕುಡಿಯಲು ನಮಗೆ ನೀರು ಎಲ್ಲಿಂದ ಸಿಗುತ್ತದೆ? ಪಾರಿವಾಳ ಹೇಳಿತು, ಆ ಕೆಂಪು ಇಟ್ಟಿಗೆ ಮನೆ ನಿಮಗೆ ತಿಳಿದಿದೆಯೇ? ಪ್ರತಿದಿನ ಒಬ್ಬ ಮಹಿಳೆ ಅದರ ಅಂಗಳದಲ್ಲಿ ಬಟ್ಟೆ ಹೊಗೆಯುತ್ತಾಳೆ. ಅಲ್ಲಿ ನೆಲದ ಬಿರುಕುಗಳಲ್ಲಿ ನೀರು ಸಂಗ್ರಹವಾಗುತ್ತದೆ. ಬನ್ನಿ, ಅಲ್ಲಿಗೆ ಹೋಗಿ ನೀರು ಕುಡಿಯೋಣ. ಮೈನಾ, ಗಿಳಿ ಮತ್ತು ಪಾರಿವಾಳ ಒಟ್ಟಿಗೆ ಇಟ್ಟಿಗೆ ಮನೆಗೆ ಹಾರಿದವು. ಆದರೆ ಬಟ್ಟೆ ಒಗೆಯುವ ಮಹಿಳೆ ಹೊರಟು ಹೋದಳು. ನೆಲದ ಬಿರುಕುಗಳಲ್ಲಿ ಸಂಗ್ರಹವಾಗಿದ್ದ ನೀರು ಕೂಡ ಒಣಗಿತ್ತು. ಗಿಳಿ ಚಿಂತಿತಳಾದಳು. ನಾನೀಗ ಏನು ಮಾಡಬೇಕು? ಮೈನಾ, ನನಗೆ ಇನ್ನೂ ಬಾಯಾರಿಕೆಯಾಗಿದೆ ಎಂದು ಹೇಳಿತು. ಪಾರಿವಾಳ, ಬನ್ನಿ, ಬೇರೆಡೆಗೆ ಹಾರಿ ನೀರು ಹುಡುಕೋಣ. ಮೈನಾ, ಗಿಳಿ ಮತ್ತು ಪಾರಿವಾಳ ಎಲ್ಲವೂ ಒಟ್ಟಿಗೆ ಹಾರಿದವು. ಸ್ವಲ್ಪ ಸಮಯದ ನಂತರ ಅವು ಒಂದು ರಾಜಮರದ ಮೇಲೆ ಕುಳಿತವು. ಅಲ್ಲಿ ಅನೇಕ ಗುಬ್ಬಚ್ಚಿಗಳು ಕುಳಿತಿದ್ದವು. ಅವರೆಲ್ಲರೂ ಸಂತೋಷದಿಂದ ಚಿಲಿಪಿಲಿ ಮಾಡುತ್ತಿದ್ದರು. ಸೆರ್ 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 ಎಂದು. ಪಾರಿವಾಳ ಗುಬ್ಬಚ್ಚಿಗಳ ಬಳಿಗೆ ಹೋಗಿ, ಗುಬ್ಬಚ್ಚಿಕೂ ಗುಬ್ಬಚ್ಚಿಕೂ ಎಂದು ಕೇಳಿತು. ಹೇ ಗುಬ್ಬಚ್ಚಿಗಳೇ, ನೀವೆಲ್ಲರೂ ಇಂದು ತುಂಬಾ ಸಂತೋಷವಾಗಿದ್ದೀರಿ. ಒಂದು ಗುಬ್ಬಚ್ಚಿ, ನಾವೆಲ್ಲರೂ ಸ್ನಾನ ಮಾಡಿ ಹಿಂತಿರುಗಿದ್ದೇವೆ. ಮೈನಾ ಆಶ್ಚರ್ಯದಿಂದ ಕೇಳಿತು, ನೀವು ಸ್ನಾನ ಮಾಡಿದಿರಾ? ಸ್ನಾನ ಮಾಡಲು ನಿಮಗೆ ನೀರು ಎಲ್ಲಿಂದ ಬಂತು?